ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು KSYU ರಿಸಲ್ಟ್ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. KSYU ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಕರ್ನಾಟಕದಲ್ಲಿ ದೂರ ಶಿಕ್ಷಣವನ್ನು ನೀಡುವಂತಹ ಏಕೈಕ ವಿಶ್ವವಿದ್ಯಾಲಯ. ಕರೆಸ್ಪಾಂಡೆನ್ಸಲ್ಲಿ ಓದಬೇಕು ಅಂದರೆ ನಮ್ಮ KSYUಲೇ ನೀವು ಓದಬೇಕಾಗುತ್ತೆ. ರಿಸಲ್ಟ್ ಚೆಕ್ ಮಾಡೋದು ಹೇಗೆ ಅಂದರೆ, ಮೊದಲಿಗೆ ಗೂಗಲ್ ಅಥವಾ ಕ್ರೋಮಲ್ಲಿ KSYU ರಿಸಲ್ಟ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸರ್ಚ್ ಕೊಟ್ಟರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ KSYU ರಿಸಲ್ಟ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ KSYU ಪೋರ್ಟಲ್ ಅಂತ ಇದೆ. KSYU ಅಫಿಷಿಯಲ್ ವೆಬ್ಸೈಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಕ್ಸಾಮಿನೇಷನ್ಸ್ ರಿಸಲ್ಟ್ ಅಂತ ಇದೆ. ನೆಕ್ಸ್ಟ್ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್ ಅಂತ ಇದೆ. ಇಲ್ಲಿ ನಿಮ್ಮ ರೋಲ್ ನಂಬರ್ನ ಹಾಕಿ ಚೆಕ್ ರಿಸಲ್ಟ್ಸ್ ಅಂತ ಕೊಟ್ಟರೆ ರಿಸಲ್ಟ್ ಓಪನ್ ಆಗುತ್ತೆ. ಯಾವುದ್ಯಾವುದು ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ನೋಡಬೇಕು ಅಂದರೆ ಇಲ್ಲಿ KSYU ಪಬ್ಲಿಷ್ಡ್ ರಿಸಲ್ಟ್ಸ್ ಅಂತ ಇದೆ. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ MLib/BS ಇದು ರಿಸಲ್ಟ್ ಅನೌನ್ಸ್ ಆಗಿದೆ. ಮತ್ತು ಫಸ್ಟ್ ಸೆಮ್ ಕನ್ನಡ ಎಕ್ಸಾಮ್ 2022-23 ಜಾನ್ ಸೈಕಲ್ದು ಮತ್ತು ರಿಪೀಟರ್ಸ್ದು ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಯಾವಾಗ ಬಂತು ಅಂತ ಕೂಡ ನೀವು ನೋಡಬಹುದು. ಇಲ್ಲಿ ಡೇಟ್ ಇರುತ್ತೆ ನೋಡಿ, 19/4. ನಿನ್ನೆ MA ಕನ್ನಡ ರಿಸಲ್ಟ್ ಅನೌನ್ಸ್ ಆಗಿದೆ. ಮತ್ತು MLib/BS ಇದು ರಿಸಲ್ಟ್ ಅನೌನ್ಸ್ ಆಗಿದೆ. ಫಸ್ಟ್ ಸೆಮ್ MS ಇದು ನಿನ್ನೆ ರಿಸಲ್ಟ್ ಅನೌನ್ಸ್ ಆಗಿದೆ. ಈ ರೀತಿ ನಿಮ್ಮ ರಿಸಲ್ಟ್ಗಳನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ನಿಮ್ಮ ರೋಲ್ ನಂಬರ್ ಹಾಕಿದ್ರೆ ಇನ್ವ್ಯಾಲಿಡ್ ರೋಲ್ ನಂಬರ್ ಅಂತ ಏನಾದರೂ ಬಂತು ಅಂದರೆ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಂತ. ಅದಕ್ಕೋಸ್ಕರ ಮೊದಲು ಇಲ್ಲಿ ಯಾವುದಕ್ಕೆ ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ರೋಲ್ ನಂಬರ್ ಹಾಕಿ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ರೋಲ್ ನಂಬರ್ ಹಾಕಿ ಚೆಕ್ ರಿಸಲ್ಟ್ಸ್ ಅಂತ ಕೊಟ್ಟಮೇಲೆ ಈ ಥರ ಓಪನ್ ಆಗುತ್ತೆ. ನಿಮ್ಮ ನೇಮ್ ಬರುತ್ತೆ, ಎಕ್ಸಾಮಿನೇಷನ್ ನೇಮ್. ಈಗ ಕೆಲವ್ರಿಗೆ ಥರ್ಡ್ ಸೆಮ್ ಇದ್ದವ್ರಿಗೆ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಎರಡು ಆಪ್ಷನ್ ಕೂಡ ಇರುತ್ತೆ. ಪ್ರೆಸೆಂಟ್ ನಾನು ಫಸ್ಟ್ ಸೆಮ್ ಇರೋದ್ರಿಂದ ಫಸ್ಟ್ ಸೆಮಿಸ್ಟರ್ದು ರಿಸಲ್ಟ್ ವ್ಯೂ ಅಂತ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಥಿಯರಿ, ನೀವು ಎಕ್ಸಾಮ್ ಅಟೆಂಡ್ ಮಾಡಿರ್ತೀರಲ್ಲ, 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಮತ್ತು ಇಂಟರ್ನಲ್ಸ್ ಅಸೈನ್ಮೆಂಟ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೋಬಹುದು. ತುಂಬ ಕ್ಲಾರಿಟಿಯಿಂದ ಬೇಕು ಅಂದರೆ ಪ್ರಿಂಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕೆಳಗಡೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಪ್ರಿಂಟಾಗಿ ನಿಮ್ಮ ಮೊಬೈಲ್ನಲ್ಲಿ PDF ಆಗಿ ಸೇವ್ ಆಗಿರುತ್ತೆ. ಇದನ್ನು ನೀವು ಹೇಗೆ ಬೇಕೋ ಹಾಗೆ ನೇಮ್ ಕೊಟ್ಟು ಸೇವ್ ಮಾಡ್ಕೋಬಹುದು. ನಾನು ಸೇವ್ ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಿಮ್ಮ KSYU ರಿಸಲ್ಟ್ಸ್ಗಳನ್ನ ನೀವು ಚೆಕ್ ಮಾಡ್ಕೋಬಹುದು. ಇಂಟರ್ನಲ್ ಏನಾದರೂ ನಿಮಗೆ ಮಾರ್ಕ್ಸ್ ಬಂದಿಲ್ಲ ಅಂದರೆ ನೀವು ಎಲ್ಲಿ ನಿಮ್ಮ ಕಾಪಿನ ಸಬ್ಮಿಷನ್ ಮಾಡಿರ್ತೀರೋ ಅಲ್ಲಿ ತಲುಪಿಸ್ಬೇಕು ಅಂತ ಇದೆ. ಜೊತೆಗೆ ರಿವ್ಯಾಲ್ಯುವೇಷನ್ ಹಾಕಬೇಕು ಅಂದರೆ ರಿಸಲ್ಟ್ ಬಂದು 14 ಡೇಸ್ ಒಳಗಡೆ ನೀವು ರಿವ್ಯಾಲ್ಯುವೇಷನ್ಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.